ಗುಡ್ ಮಾರ್ನಿಂಗ್ ರೀ ಬಾಬಾ. ಸೊ ವಾಪಿನ ಗುಡ್ ಮಾರ್ನಿಂಗ್ ಆಯ್ತು ನೋಡ್ರಿ. ಈಗ ಜಸ್ಟ್ ಈಗ ತೆಳಗೆ ಹೋಗ್ತೀನಿ ರೆಸಾರ್ಟ್ನಾಗ. ರೆಸಾರ್ಟ್ ಟೂರ್ ಮಾಡಿಸ್ತೀನಿ ನಿಮಗೆ. ಸೊ ಮತ್ತೇನಂತಂದ್ರೆ ರಾತ್ರಿ ಫುಲ್ ಟಯರ್ಡ್ ಆಗಿದೆ. ಮಕ್ಕೊಂಡಿನ ಜಸ್ಟ್ ಎದ್ದೀನಿ ನೋಡ್ರಿ. ಫ್ರೆಶ್ ಅಪ್ ಆಗಬೇಕು, ನಾಷ್ಟ ಮಾಡಬೇಕು. ರೂಮ್ ಒಳಗೆ ಅದ ಚಾಯ್ ಮಾಡಿ ಚಾಯ್ ಕುಡಿಯಮಿ. ಆಮೇಲೆ ಫ್ರೆಶ್ ಅಪ್ ಆಗಿ ಮಸ್ತ್ ತೆಳಗೆ ರೆಸಾರ್ಟ್ ಟೂರ್ ಮಾಡಮಿ, ಏನೇನದ ಏನೇನಿಲ್ಲ ಅಂತ. ಸೊ ಮತ್ತೆ ರೀ ಬಬ್ಬಾ, ಏನು ವಿಶೇಷ ಏನಿಲ್ಲ ಬಬ್ಬಾ. ರೂಮ್ನು ಭಾಳ ಚಲೋ ಅವ ರೀ ರೆಸಾರ್ಟ್ ಒಳಗೆ. ಸೊ ನಿಮಗೆ ರೂಮ್ ಟೂರ್ನು ಮಾಡಿಸ್ತೀನಿ ಬರ್ರಿ. ಇದು ನೋಡ್ರಿ ರೂಮ್ ಒಳಗಿಂದು ವಿಂಡೋ ಅದ ರೀ, ದೊಡ್ಡ ವಿಂಡೋ ಅದ, ಬೆಸ್ಟ್ ಚಲೋ ಆಗಿ. ಸೊ ಇಲ್ಲಿ ಆರಾಮ್ ನೀವು ಕೂಡ್ಬೋದು. ಇದು ಬೆಡ್ ಅದ ನೋಡ್ರಿ, ಕಿಂಗ್ ಸೈಜ್ ಬೆಡ್ಡ. ಇಲ್ಲಿ ಏನಂತಂದ್ರೆ ನಿಮಗೆ ಏನರ ಲ್ಯಾಪ್ಟಾಪ್ ವರ್ಕ್ ಮೀಟಿಂಗ್ ಏನರ ಆಯ್ತಂತಂದ್ರೆ ಇಲ್ಲಿ ಕುಂತು ವರ್ಕ್ ಮಾಡ್ಬೋದು ನೀವು. ಇದು ರೂಮ್ ಒಳಗೆ ಟಿ ವಿನೂ ಅದ ರೀ, ಫಸ್ಟ್ ಕ್ಲಾಸ್. ಸೊ ಇಲ್ಲಿ ಫ್ರಿಜ್ನೂ ಅದ ರೀ. ಮತ್ತೇನಂತಂದ್ರೆ ಚಾಯ್ ಮಾಡೋ ಸಲಕ ಏನಂತಾರೆ ಇದು ಅಮೂಲ್ ಪೌಡ್ರ್ ಅದ ರೀ, ಪೌಡ್ರ್ಲಿಂತ ಮಾಡ್ಕೋಬೇಕು ನೋಡಿರಿ ಚಾ. ಸೊ ಇಲ್ಲಿ ಡ್ರಾವರ್ ಅದ ನೋಡ್ರಿ, ನೀವು ಬಟ್ಟೆ ಇಡೈತಂದ್ರೆ ಇಲ್ಲಿ ಇಡ್ಬೋದು ಒಳಗೆ. ಫಸ್ಟ್ ಕ್ಲಾಸ್ ಡ್ರಾವರ್ನೂ ಅದ. ಮತ್ತೇನಂತಂದ್ರೆ ಇಲ್ಲಿ ವಾಶ್ ಮಿಷಿನ್ ಅದ ಫಸ್ಟ್ ಕ್ಲಾಸ್. ಇಲ್ಲಿ ಫ್ರೆಶ್ ಅಪ್ ಆಗ್ಬೋದು ನೀವು, ಬ್ರಷ್ ಗಿಶ್ ಮಾಡಿ ಫೇಸ್ ವಾಶ್ ಆಯ್ತು. ಸೊ ಇಲ್ಲಿ ಶವರ್ ಅದ ರೀ. ಫುಲ್ ಕ್ಲೀನ್ ನೀಟ್ ಆಗದ ರೀ ಕಿಲ್ ಟಾಯ್ಲೆಟ್. चाचा ये सवेरे सवेरे क्या मेरे को यही देखने का है क्या? ಅಂದ್ರೆ ರೂಮ್ನು ಆ್ಯಕ್ಚುಲಿ ಭಾಳ ಚಲೋ ಅದ. ಅದ್ರ ಸಲಕ್ಕೆ ನಂಗೆ ಟೂರ್ ಮಾಡಿಸ್ಬೇಕಂತಿತ್ತು. ಸೊ ನಿಮಗೆ ವಾಪಸ್ ಸೂರತ್ ಬಂದಿರಂತಂದ್ರೆ ಇಲ್ಲಿ ಬಂದು ನೀವು ಸ್ಟೇ ಮಾಡ್ಬೋದು. ಒಬ್ಬ ಫ್ರೆಶ್ ಅಪ್ ಆಗೇನು ರೀ, ಮಸ್ತ್ ಫಸ್ಟ್ ಕ್ಲಾಸ. ಹಾಟ್ ವಾಟರ್ ಗರಂ ಗರಂ. ಸೊ ಈಗ ಚಾ ಟೀ ಟೈಮ್, ಟೀ ಕುಡ್ಲತ್ತೀನಿ. ಎಷ್ಟು ಭಾರಿ ಫೀಲಿಂಗ್ ಇರುತ್ತೆ ರೀ ಮುಂಜಾನೆ. ಚಲೋ ಗ್ರೀನರಿ ನೋಡ್ಕೋತ ಫಸ್ಟ್ ಕ್ಲಾಸ್ ಟೀ ಮಜಾ ತೋಲತ್ತೀನಿ. इतनी खुशी मुझे ಬಬ್ಬಾ. ಈಗ ನಾ ತೆಳಗೆ ಬಂದೀನಿ ರೀ ರೆಸಾರ್ಟ್ ನೋಡ್ಲಕ್ಕ. ಸೊ ವ್ಯೂವರ ಭಾಳ ಸೂಪರ್ ಅದ ರೀ. ಬರ್ರಿ ನಿಮಗೂ ತೋರಿಸ್ತೀನಿ ವೆಲ್ಕಮ್ ಹೆಂಗೆ ಆಗ್ತದೆ ನಿಮಗೆ. ಈ ಥರ ವೆಲ್ಕಮ್ ವ್ಯೂ ಅದ ನೋಡ್ರಿ. ಇಲ್ಲಿಂದ ಆ್ಯಕ್ಚುಲಿ ಮೇನ್ ಎಂಟ್ರಿ ಗೇಟ್ ಅದ ರೀ. ಸ್ಟೇಟ್ ಕಾಣತ್ತಿರ್ಬೋದು ನಿಮಗೆ, ಅದು ಎಂಟ್ರಿ ಗೇಟ್ ಅದ ರೀ. ಸೊ ಇಲ್ಲಿಂದ ಕಾರ್ ಇದ್ರೆ ಹಿಂಗೆ ಟರ್ನ್ ಮಾಡಿ ಅಲ್ಲಿ ಮೇನ್ ಎಂಟ್ರೆನ್ಸ್ ಅದ ರೀ ಹೋಟೆಲ್ದು. ಸೂಪರ್ ಆಗದ ರೀ, ವ್ಯೂ ಭಾರಿ ಅದ ನೋಡ್ರಿ ಹೋಟೆಲ್ದು. ಕಾಣತ್ತಿರ್ಬೋದು ನೋಡ್ರಿ ಇವು ರೂಮ್ಸ್ ಅವ. ರೂಮ್ನು ಬಾಲ್ಕನಿ ಭಾರಿ ಅದ ರೀ. ಲೊಕೇಶನ್ನು ಸೂಪರ್ ಅದ. ಆ್ಯಕ್ಚುಲಿ ಇದು ಮೇನ್ ಹೈವೇಲಿಂದ 10-12 ಕಿಲೋಮೀಟ್ರ್ ಒಳಗೆ, ಮ್ಯಾಕ್ಸಿಮಮ್ ಒಂದು 12 ಕಿಲೋಮೀಟ್ರ್ ಒಳಗದ. ಸೊ ಅಲ್ಲಿ ಸಣ್ಣ ಹುಡುಗರು ಬಂದ್ರೆ, ನಿಮ್ಮ ಮನೆ ಮಕ್ಕಳು ಸಣ್ಣ ಮಕ್ಕಳು ಇದ್ರಂದ್ರೆ ಅವ್ರಿಗೆ ಆಡ್ಲಕ್ಕೂ ಭಾಳ ಚಲೋ ಅದ ರೀ ಈ ಕಡೆ ಎಂಟರ್ಟೈನ್ಮೆಂಟ್ ಸಲಗ. ಅಲ್ಲಿ ಜೋಕಾಲಿನೂ ಅದ ರೀ ಆ ಕಡೆ. ರೆಸಾರ್ಟ್ ಔಟ್ಸೈಡ್ ಏನದಲ್ಲ ರೀ, ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಅವ. ಮತ್ತೇನಂತಂದ್ರೆ ಭಾಳ ಮಂದಿ ಅಲ್ಲಿ ಸಂಜೆ ಕಡೆಗೆ ನಾವು ಹೋಗಿದ್ದ ಊಟ ಸಲಕ. ವರ್ಕರ್ಸ್ ಬರ್ತಾವೆ ಭಾಳ ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರಲ್ಲ ವರ್ಕರ್ಸ್, ಅಲ್ಲಿ ಫುಲ್ ರಶ್. ಸೊ ಇದು ಫುಲ್ ದೊಡ್ಡ ಪಾರ್ಕಿಂಗ್.
ಸೊ ಇಲ್ಲಿ ನಿಮ್ಮ ಪ್ರವೀಣ್ ಬಬ್ಬ. ಸೊ ಬಬ್ಬ, ನಿಮಗೆ ರೆಸಾರ್ಟ್ ಹ್ಯಾಂಗೆ ಅನ್ನಿಸ್ತು ಹೇಳ್ರಿ. ಮತ್ತೇನಂತಂದ್ರೆ ನಾನು ನಾಳೆ ಒಂದಿನ ಈ ಕಡೆ ಇದ್ದೀನಿ, ಮತ್ತು ನಾಳೆಗೆ ಹೊರಗೆ ಹೋಗ್ತೀನಿ, ಸ್ವಲ್ಪ ಹೊರಗೆ ನೋಡೋಣ ಏನದ ಅಂತ. ಇವತ್ತು ಪೂರ ದಿನ ಅಂದ್ರೆ ಪೂರ ಫುಲ್ ಡೇ ರೆಸಾರ್ಟ್ದಾಗೆ ಹೋಯ್ತು. ಈಗ ಟೈಮ್ ಆಲ್ಮೋಸ್ಟ್ 8:45 ಅಲ್ಲತ್ತದ. ಸೊ ಈಗ ಊಟ ಮಾಡಿ ಕೂಲ್ ಅದ ರೀ. ಇಲ್ಲಿ ವಾಪಿ ಸೂರತ್ ಸೈಡ್ನು ಸಂಜೆ ಕಡೆ ಕ್ಲೈಮೇಟ್ ಭಾಳ ಕೂಲ್ ಅದ ರೀ. MBS ಭಾಳ ಅಂದ್ರೆ ಭಾಳ ಚಲೋ ಅದ, ಏಕ್ದಮ್ ಡೀಸೆಂಟ್, ಸೈಲೆಂಟ್, ಅಂದ್ರೆ ಶಾಂತಿ ಅದ ರೀ. ಬಾತ್ ಸಹಿ ಇಲ್ಲಿ ಕಾರ್ ಚಾರ್ಜಿಂಗ್ ಮಾಡ್ತಾರಲ್ಲ ಆ ಪಾಯಿಂಟ್ನೂ ಅದ ರೀ. ಯಾರ್ದು ಚಾರ್ಜಿಂಗ್ ಕಾರ್ ಇತ್ತಂತಂದ್ರೂ ಇಲ್ಲಿ ಬರ್ಬೋದು ನೋಡ್ರಿ. ಸೊ ಇಲ್ಲಿ ಕಾರ್ನು ಚಾರ್ಜಿಂಗ್ ಮಾಡ್ಕೋಬೋದು. ಮತ್ತೇನಂತಂದ್ರೆ ಡ್ರೈವರ್ ಸಲಗ್ನು ಸಪ್ರೇಟಾಗಿ ರೂಮ್ಸ್ ಅವ. ಸೊ ಡ್ರೈವರ್ ಸಲಗ್ನು ಏನು ಟೆನ್ಷನ್ ಇಲ್ಲ, ಅವ್ರಿಗೂ ಫಸ್ಟ್ ಕ್ಲಾಸ್ ಜಾಗ ಅದ ರೆಸ್ಟ್ ಮಾಡಿ ಸಲಕಂತ. ರೆಸಾರ್ಟ್ನಾಗ ಅಂದ್ರೆ ಭಾಳ ವಿಷಯ ಸಲಗ ವಿಚಾರ ಮಾಡೋದು ತಯಾರ. ಯಾಕಂತಂದ್ರೆ ಇಲ್ಲಿಂದ ರೂಮ್ ಬೇಕಂತಂದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ 15 ಕಿಲೋಮೀಟ್ರ್ ಹೊರಗೆ ಹೋಗ್ಬೇಕು. ಅಲ್ಲ ರೂಮ್ಸ್ ಹೋಟೆಲ್ಸ್ ಏನು ಭೀ ಇತ್ತಂತಾರೆ ಡ್ರೈವರ್ ಸಲಗ. ಮತ್ತೇನಂತಂದ್ರೆ ಏನು ಭೀ ನಿಮಗೆ ಬೇಕಂದ್ರೆ ಹೊರಗೆ ಹೋಗ್ಬೇಕಾಗ್ತದೆ. ಸೊ ಈ ಕಡೆ ನೀವು ಇವ್ರು ಏನು ಮಾಡ್ಯಾರ, ಯಾರಿಗೂ ತ್ರಾಸ ಆಗಬಾರ್ದು, ಡ್ರೈವರ್ ಅವ್ರಿಗೂ ತ್ರಾಸ ಆಗ್ಬಾರ್ದು ಅಂತ ಒಂದು ರೂಮ್ ಮಾಡಿಟ್ರೆ ಅದ್ರಾಗ ಒಂದು ಮ್ಯಾಕ್ಸಿಮಮ್ ಒಂದು 15-20 ಬೆಡ್ಸ್ ಅವ. ಅಂದ್ರೆ ಏನು ಟೆನ್ಷನ್ ಇಲ್ಲ, ಅವ ಬಂದು ಬರ್ಕೊಂಡು ಹೋಗ್ತಾನೆ. ಹೆಸರು, ಕಾಂಟ್ಯಾಕ್ಟ್ ನಂಬರ್, ಕಾರ್ ನಂಬರ್ ಎಲ್ಲ ಬರ್ಕೊಂಡು ಹೋಗ್ತಾನೆ. ಸೊ ನೋ ಪ್ರಾಬ್ಲಮ್, ರಿಲ್ಯಾಕ್ಸ್ ಆಗಿ ಮಕ್ಕೋಬೋದು. ಅಂದ್ರೆ ಹೇಳ್ತೀನಿ ನಾನು ನಿಮಗೆ, ಏನಾರ ಚಿಂತೆ ಇರ್ತದಲ್ಲ, ಮೊಬೈಲ್ ಆಯಿತು ಏನು ಭೀ XYZ, ಸೊ ಅದ್ರ ಸಲಕ್ಕೆ ನೋ ಪ್ರಾಬ್ಲಮ್. ಚಲೋ ಅದ ಭಾಳ ಇದು ರೆಸಾರ್ಟ್ರ. ಸೊ ಇಲ್ಲಿಂದ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೀನಿ, ನಾನು ನಡೆದೀನಿ ಊಟಕ್ಕೆ. ಊಟ ಮಾಡಿ ಹೋಗಿ ರೆಸ್ಟ್ ಮಾಡ್ತೀನಿ. ಸೊ ಬಾಯ್ ಎಲ್ಲರಿಗೆ, ಲವ್ ಯು ಆಲ್.